ಇವತ್ತಿನ ದಿನ ಮಳೆಯ ಜೊತೆಗೆ ತುಂಬಾ ಬ್ಯೂಟಿಫುಲ್ ಆಗಿ ಶುರು ಆಯ್ತು ಅಂಡ್ ಇಟ್ಸ್ ಅ ಸ್ಪೆಷಲ್ ಡೇ. ಇವತ್ತು ನಾಗರ ಪಂಚಮಿ. ಬನಕ್ ಹೊರಡುವ ಮುಂಚೆ ಸ್ವಲ್ಪ ಹಸಿವಾಗ್ತಿತ್ತು, ಸೊ ಕ್ವಿಕ್ಲಿ ಹನಿ ವಾಟರ್ ಕುಡಿದೆ. ಇಟ್ ಗಿವ್ಸ್ ಮಿ ಅ ಲಿಟಲ್ ಎನರ್ಜಿ. ನಮ್ಮ ಮನೆಯಿಂದ ಬನ ಒಂದು 5 ರಿಂದ 10 ನಿಮಿಷ ದೂರ ಇರೋದು, ಬಟ್ ದ ವಾಕ್ ಇಟ್ ಸೆಲ್ಫ್ ಈಸ್ ಸೋ ಬ್ಯೂಟಿಫುಲ್. ಅಡಿಕೆ ತೋಟ ಮತ್ತೆ ಭತ್ತದ ಗದ್ದೆ ಮಧ್ಯದಲ್ಲೆಲ್ಲ ನಡ್ಕೊಂಡು ಹೋಗ್ಬೇಕು. ಅಂಡ್ ಬಿಕಾಸ್ ಇಟ್ಸ್ ಮಾನ್ಸೂನ್, ಎವ್ರಿಥಿಂಗ್ ವಾಸ್ ಲಶ್ ಗ್ರೀನ್ ಅಂಡ್ ಫ್ರೆಶ್. ನಾಗರ ಪಂಚಮಿ ರಿಚುವಲ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ದೇವರಿಗೆ ಹಾಲಿನ ಅಭಿಷೇಕ, ಎಳನೀರಿನ ಅಭಿಷೇಕ, ಹಾಗೆ ಪಂಚಾಮೃತದ ಅಭಿಷೇಕ ಕೂಡ ಮಾಡ್ತಾರೆ. ಇಟ್ ವಾಸ್ ರೇನಿಂಗ್ ಹೆವಿಲಿ ಎಟ್ ದಟ್ ಟೈಮ್ ಅಂಡ್ ಮಳೆಯಲ್ಲಿ ಇದೆಲ್ಲ ರಿಚುವಲ್ಸ್ ನಡೀತಿತ್ತಲ್ಲ, ಇಟ್ ವಾಸ್ ಲುಕಿಂಗ್ ಸೋ ಡಿವೈನ್. ದೇವರಿಗೆ ಅಭಿಷೇಕಗಳೆಲ್ಲ ಆದ್ಮೇಲೆ ಅಲಂಕಾರ ಮಾಡಿದ್ರು. ಈ ಅಲಂಕಾರ ಮಾಡ್ಲಿಕ್ಕೆ ಪಿಂಗಾರ ಅಂದ್ರೆ ಅಡಿಕೆ ಹೂ ಹಾಗೆ ಕೇದಗೆ ಹೂ ತುಂಬಾ ಸ್ಪೆಷಲ್. ನಾಗರ ಪಂಚಮಿಗೆ ಅಂತೂ ಇದನ್ನ ಯೂಸ್ ಮಾಡಿಯೇ ಮಾಡ್ತಾರೆ. ಊರ್ನವರು ಆಲ್ಮೋಸ್ಟ್ ಎಲ್ಲರೂ ಸೇರಿದ್ರು. ಪೂಜೆ ಎಲ್ಲ ಆಗಿ ಪ್ರಸಾದ ತಗೊಂಡು ವಾಪಸ್ ಮನೆಗೆ ಹೊರಟೆ. ನನಗಂತೂ ಜೋರ್ ಹಸಿವಾಗಿತ್ತು, ಹಾಗಾಗಿ ಬೇಗ ಬೇಗ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದೆ. ಹೆಚ್ಚು ಕೂಡ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೇವೆ. ಇವತ್ತೊಂದು ಒಳ್ಳೆ ದಿನ ಅಲ್ಲ, ಹಾಗಾಗಿ ಮಧ್ಯಾಹ್ನದ ಪೂಜೆಗೆ ಹೋಗುವ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಸೊ ಐ ಕಲೆಕ್ಟೆಡ್ ಸಮ್ ಫ್ಲವರ್ಸ್ ಲೈಕ್ ಕೇಪುಳ, ಗುಲಾಬಿ, ಮಲ್ಲಿಗೆ ಹಾಗೆ ನನ್ನ ಫೇವ್ರೇಟ್ ಸುಗಂಧಿ ಹೂ. ವಿ ವೆಂಟ್ ಟು ದ ಟೆಂಪಲ್ ಅಂಡ್ ದೇರ್ ವಾಸ್ ಅ ಕ್ರೌಡ್ ಬಿಕಾಸ್ ಇಟ್ ವಾಸ್ ಅ ಸ್ಪೆಷಲ್ ಡೇ. ದೇವರಿಗೆ ಅಭಿಷೇಕ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನದಲ್ಲೇ ಊಟ ಮಾಡಿ ನಾವು ವಾಪಸ್ ಮನೆಗೆ ರಿಟರ್ನ್ ಆದ್ವಿ. ನಾಳೆ ಶ್ರಾವಣ ಮಾಸದ ಫಸ್ಟ್ ಮಂಗಳವಾರ, ಹಾಗಾಗಿ ಮಂಗಳ ಗೌರಿ ಪೂಜೆ ಉಂಟು. ಅದಕ್ಕೋಸ್ಕರ ಅಂತ ಹೇಳಿ ಪ್ರಿಪರೇಷನ್ ಶುರು ಮಾಡಿದೆ. ಪೂಜೆಗೆ ಬೇಕಾದ ದೀಪ, ಆರತಿ, ಪೂಜೆ ಪಾತ್ರೆ, ಮಣೆ ಎಲ್ಲ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಟಿದ್ದೆ. ಅದನ್ನೊಂದ್ಸತಿ ಉಜ್ಜಿ ಅರೇಂಜ್ ಮಾಡ್ತಾ ಇದ್ದೇನೆ. ನಾಳೆ ಬೆಳಿಗ್ಗೆ ಪೂಜೆ ಇರುವ ಕಾರಣ ಇವತ್ತೇ ಮಾಡ್ಕೊಂಡ್ರೆ ನಾಳೆ ಬೆಳಗ್ಗೆ ನಂಗೆ ಸ್ವಲ್ಪ ಈಸಿ ಆಗ್ತದೆ. ನಾಳೆ ಬೆಳಿಗ್ಗೆ ಬಾಕಿ ಕೆಲಸಗಳೆಲ್ಲ ಇರ್ತದೆ, ಲೈಕ್ ನೈವೇದ್ಯ ಮಾಡೋದು, ಹೂ, ತುಳಸಿ, ಗರಿಕೆ ಎಲ್ಲ ಕಲೆಕ್ಟ್ ಮಾಡೋದು. ಹಾಗಾಗಿ ಈಗ ಮಾಡಿಟ್ಕೊಂಡ್ರೆ ನಂಗೆ ಬೆಳಗ್ಗೆ ಸುಲಭ ಆಗ್ತದೆ. ಟುಡೇ ವಾಸ್ ಡೆಫಿನೆಟ್ಲಿ ಅ ವೆರಿ ಬಿಸಿ ಅಂಡ್ ಹೆಕ್ಟಿಕ್ ಡೇ, ಬಟ್ ಎಟ್ ದ ಸೇಮ್ ಟೈಮ್ ಇಟ್ ವಾಸ್ ಸೋ ಆಸ್ಪಿಷಿಯಸ್ ಅಂಡ್ ಮೀನಿಂಗ್ಫುಲ್. ಏನ್ ಗೊತ್ತಾ, ಕೆಲವು ಟ್ರೆಡಿಷನ್ಸ್ ಎಲ್ಲ ಜಸ್ಟ್ ರಿಚುವಲ್ಸ್ ಅಲ್ಲ, ದೇ ಆರ್ ಬ್ಯೂಟಿಫುಲ್ ಮೆಮೊರೀಸ್ ಅಂಡ್ ಅ ಪಾರ್ಟ್ ಆಫ್ ಹೂ ವಿ ಆರ್. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.